ಮಾಡಿದಾಗ ಯಾವಾಗ ಒಂದ್ಸರ್ತಿ ಬೈದಿರ್ತಾರಲ್ಲ, ಈ ಬೈದಂತ ಶಬ್ದಗಳು ಕೆಲವುದು ಆಡಿರ್ತಕ್ಕಂಥ ಒಂದು ಮಾತುಗಳಿಂದ ಅಲ್ಲಿ ಬಂದು ಕೆಲವರು ಮನಸ್ಸುಗಳನ್ನ ನೋಯಿಸ್ತಾ ಆಸ್ಪದವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವ್ರಾಗಿರ್ತಾರೆ. ಆದ್ರೆ ನನ್ನ ದೇವರು ಹೇಳ್ತಾನ, ಏನೇ ಆಗ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ಭಯವಾಗ್ಲಿ ಭಕ್ತಿ ಆಗ್ಲಿ ನೀವು ಕಳ್ಕೊಳ್ತಕ್ಕಂಥ ಅವಶ್ಯಕತೆ ನಿಮ್ಗ ಇಲ್ಲೇ ಇಲ್ಲ. ಯಾರು ನೀರಿನಲ್ಲಿ ಮುಳುಗಿ ಯೇಸು ಕ್ರಿಸ್ತನಲ್ಲಿ ದೀಕ್ಷಾಸನ ಹೊಂದಿಕೊಂಡಿದ್ರು, ದೇವರು ನಿಮ್ಮನ್ನು ಶಕ್ತಿ ಕೊಟ್ಟನ, ಆಸಕ್ತಿಗಳು ಕೊಟ್ಟನ, ಅನೇಕ ಒಂದು ಬಲವುಳ್ಳ ಒಂದು ಜಯವುಳ್ಳ ಒಂದು ಆ ಶಕ್ತಿಯನ್ನು ಕೊಟ್ಟ ನಿಮ್ಮನ್ನು ರಕ್ಷಿಸಿ ಕಾಪಾಡನ್ ಪ್ರಿಯ. ನಿಮ್ಗಾಗ ಆತನ ಪ್ರಾಣ ಕೊಟ್ಟನ, ನಿಮ್ಗಾಗ ಆತನ ತಿರುಗಿ ಎರಡನೇ ಸರ್ತಿ ಬರ್ತಕ್ಕಂಥ. ಯಾಕಂದ್ರೆ ಆತನಲ್ಲಿ ಬಹಳ ಬಿಡಾರಗಳವ ಪ್ರಿಯರೇ, ಒಂದೆರಡಿಲ್ಲ. ಯಾರ್ಯಾರು ಆತನ ಬಿಡಾರಗಳಲ್ಲಿ ನೀವು ಸೇರ್ತಕ್ಕಂಥರಾಗಿರ್ತೀರೋ ನೀವು ಒಂದೇ ಭಯಭಕ್ತಿ ಒಳಗಿರ್ಬೇಕಷ್ಟೇ. ಈ ಭೂಲೋಕದ ಮನೆದಾಗ ಒಂದಿಂಚು ಜಗದ ಕಡೆ ಅಣ್ಣ ತಮ್ಮರಾಗ್ಲಿ ಅಕ್ಕ ತಂಗಿರಾಗ್ಲಿ ಹೊಡ್ಕೊಂಡು ತಲೆ ಹೊಡ್ಕೊಂಡು ಕೋರ್ಟ್ ಕಚೇರಿದಲ್ಲಿ ನಾವು ಅಡ್ಡಾಡ್ತಕ್ಕಂಥವ್ರಾಗಿರ್ತೇವೆ ಪ್ರಿಯರೇ. ಪರಲೋಕದ ಮನೆಯಲ್ಲಿ ನಂದು ನಿಂದ ಅಂತ ಯಾವ್ದು ಜಗಳ ಇರಲ್ಲ, ನಂದು ನಿಂದ ಅಂತ ಯಾವ ಕಿರಿಕಿರಿ ಇರಲ್ಲ, ನಂದು ನಿಂದ ಎಂಬುದಾಗಿ ಯಾವ ಶಬ್ದ ಅಲ್ಲಿ ಇರಲ್ಲ. ಯಾಕಂದ್ರೆ ದೇವರ ಕೈಯಲ್ಲಿ ನ್ಯಾಯವಿರುತ್ತದೆ. ಆ ನ್ಯಾಯ ಮಾಡ್ತಕ್ಕಂಥ ದೇವರು ನಿಮ್ಮ ಆಸಕ್ತಿಯನ್ನು ನೋಡಿ, ನೀವು ಭೂಲೋಕದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಮಾಡಿದರೋ, ಏನೇನು ಮಾಡಿದರೋ ಅವೆಲ್ಲವನ್ನು ಸ್ಪರ್ಶ ಮಾಡಿ ಒಂದ್ ವೇಳೆ ಕ್ರಿಸ್ತನ ದೇಹ ರಕ್ತ ನಿಮ್ಮ ಒಳಗಿಲ್ಲ ಅದನ್ನು ಇಲ್ಲ ಚೆಕ್ ಮಾಡ್ತಾನೆ ಪ್ರಿಯರೇ. ನೀವೆಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೇನು, ಎಷ್ಟು ಭಯಭಕ್ತಿ ತೋರಿಸ್ರೇನು, ಮ್ಯಾಲಿನ ತೋರಿಕೆನೆ ಬೇರೆ, ಒಳಗಿನ ತೋರಿಕೆನೆ ಬೇರೆ. ಸಮಯವೆಲ್ಲ ಅಭಿಷೇಕ ಮಾಡಕ್ ಹೋದಾಗ ದಾವಿದ್ ಮಹಾರಾಜ ಅಭಿಷೇಕ ಮಾಡ್ಲಿಕ್ಕೆ ಹೋಯ್ತಾನ. ಮೊದಲನೇದು ದಾವಿದ್ ಮಹಾರಾಜನ ಕಟ್ಟ ಎಲ್ಲಕ್ಕಿಂತ ದೊಡ್ಡವನ್ ಬರ್ತಾನ. ಬಂದಾಗ ಸಮಯವೆಲ್ಲ ಪ್ರಾರ್ಥನೆ ಮಾಡ್ತಾನೆ. ಇಲ್ಲ ಈ ಮನುಷ್ಯ ನೋಡ್, ಇವ್ನ್ ಚೆಲುವಿಕೆ ನೋಡಿದ, ಇವ್ನ್ ನೀಳವನ್ನು ನೋಡಿದ, ಇಲ್ಲಿ ನಾನು ತಳ್ಳಿ ಬಿಟ್ಟಿದೆ ಎಂಬುದಾಗಿ ಯಾಕೆ ಹೇಳ್ತಾರಂದ್ರೆ ಅಧರ್ಮ ಕಾರ್ಯಕ್ರಮ ಮಾಡ್ತಕ್ಕಂಥವ್ರಿಗೆ, ಪಾಪ ದ್ರೋಹ ಅಪರಾಧ ಮಾಡ್ತಕ್ಕಂಥವ್ರಿಗೆ, ವ್ಯಭಿಚಾರ ಸುಳ್ಳು ಕಳ್ಳತನ ಮಾಡ್ತಕ್ಕಂಥವ್ರಿಗೆ, ಲೋಕದ ಕಾರ್ಯಕ್ರಮಗಳಲ್ಲಿ ಮುಳುವಾಗಿರ್ತಕ್ಕಂಥ ಜನರಿಗೆ ದೇವ್ರ ಕೈ ಬಿಟ್ಕೊಡ್ತಾನೆ ಪ್ರೇರೆ. ದೇವ್ರ ಕೈ ಹಿಡಿಯಲ್ಲ. ನೀವು ಅನ್ಕೋತಿರ್ಬೋದು, ಮೇಲಿನ ತೋರಿಕೆ ತೋರಿಸ್ಕೊಂಡು ಒಳಗಿರ್ತಕ್ಕಂಥ ಗುಣಗಳೆಲ್ಲ ಹಿಂದೋಗಿ ಬೇರೆ ಬೇರೆ ಕಾರ್ಯ ಸಂಪರ್ಕ ಮಾಡ್ತಕ್ಕಂಥರಾಗಿರ್ಬೇಕಾದ್ರೆ ಹಿಂದಿರ್ತಕ್ಕಂಥ ಗುಣಗಳು ನೋಡಿ ನೀವು ಮಾಡ್ದಿಂದ್ರ ನೀ ಯಾರಿಗೆ ಅವಮಾನ ಮಾಡತ್ತಿದಿ? ಹಲ್ಲೆಲೂಯಾ ದೇವ್ರಿಗೆ. ಮೊದಲು ಏನ್ ತೋರಿಸ್ಕೊಳತ್ತಿದಿ? ಭಯಭಕ್ತಿ. ಲಾಕ್ಡೌನ್ದಾಗ ಬಹಳಷ್ಟು ನಾವು ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಿದೆವು, ಒಳ್ಳೆ ದುಡ್ಡು ಬರ್ತಿತ್ತು, ಅನೇಕ ಜನರಿಗೆ ಆ ಕಡೆ ಈ ಕಡೆ ಸೇವೆ ಮಾಡಿದೆವು, ಸಹಾಯ ಮಾಡಿದೆವು, ಇಲ್ಲಂತಿಲ್ಲ. ಆದ್ರೆ ದೇವ್ರಿಗೆ ಮಹಿಮೆ ಆಗ್ಲಿ, ಅದೇ ಲಾಕ್ಡೌನ್ದಾಗ 3 ದಿನ ಇಟ್ಕಿ ಮತ್ತು ರೀತಿ ಹರಿಸಿದೆವು. ನಮ್ಮ ಸೋದರೊಬ್ಬರು ಮಧ್ಯದಾಗಲ್ಲ ನೋಡಿದ್ರೆ ನಾ ಕೈ ಜೋಡಿಸಿದೆ, ನಾ ಹಿಂಗೆ ಮಾಡಿದೆ ಅಂತ ಯಾರಿಗ ಮುಂದೆ ನೀವು ಹೇಳ್ಬೇಡ್ರಿ ಅಂತ ಹೇಳಿದವ್ರಿಗೆ. ಯಾಕೆ ಗೊತ್ತದನ, ಎಲ್ಲ ಪರಿಸ್ಥಿತಿ ಹಂಗೆ ಇರಲ್ಲ. ಆದ್ರೆ ಲಾಕ್ಡೌನ್ ನಾವು ಯಾರಿಗೆ ಕೈ ಚಚ್ಚಿಲ್ಲ. ನಾವು ಯಾರ ಮುಂದೆ ಹೋಗಿ ನಮಗೆ ಈ ಪರಿಸ್ಥಿತಿ ನಮಗೆ ಸಹಾಯ ಮಾಡ ಎಂಬುದಾಗಿ ಯಾರ ಮುಂದೆ ಹೋಗಿ ನಿಂತಿಲ್ಲ. ನಾವು ದೇವ್ರಿಗೆ ಕೇಳ, ದೇವಾ ನಿನಗೆ ಮಾತ್ರ ಮಹಿಮೆ ಆಗ್ಲಿ. ಕಷ್ಟ ಬಂದ್ರೇನು, ದುಃಖ ಬಂದ್ರೇನು, ಶ್ರಮೆ ಬಂದ್ರೇನು, ಸಣ್ಣ ವಯಸ್ಸಿನಲ್ಲಿದೆ ನಾವೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದೇವ. ಇವತ್ತು ನನಗೆ 3 ದಿನ ನನಗೊಂದು ಗುಣಪಾಠ ಅಂತ ಹೇಳಿ 3 ದಿನ ಕೆಲ್ಸಕ್ಕ, ಒಂದಿನ ಇಟ್ಕಿ ರೀತಿ, ಮತ್ತೊಂದಿನ ಇಟ್ಕಿ ರೀತಿ, ಮತ್ತೊಂದಿನ ಇಟ್ಕಿ ರೀತಿ. ಆ ಬೇಚಾರ 3 ದಿನ ರೊಕ್ಕ ಕೂಡ 8 ದಿನ ಮಾಡ್ಯಾರ. ನಮ್ಮ ಬ್ರದರ್ ಒಬ್ಬರು ಅವನಿಗೆ ಬೈದು ಅಂದು ಅವರು ಕೆಲಸ ಮಾಡಲ್ಲ ಮತ್ತೆ ಮಾಡಕ್ ಬಂದರ ನೀ ಹಂಜಂಗ್ ಮಾಡ್ತೀಯಪ್ಪ ಅಂತ ಹೇಳಿ ನಮ್ಮ ಸೋದರೊಬ್ಬರು ಬೈದು ಅವನಿಗೆ ರೊಕ್ಕಿಸ್ಕೊಟ್ರು. ಮತ್ತ ಈ ಮಾತು ಯಾಕೆ ಹೇಳ್ತದೆ ಗೊತ್ತನ, ದೇವ್ರು ವಾಕ್ಯ ಹೇಳ್ತದ, ಕೆಲಸ ಮಾಡಲ್ಲ ಮನುಷ್ಯ ಊಟ ಮಾಡ್ಬಾರ್ದಂತ ಪ್ರಿಯರೇ. ಅವಾಗ ಸುವಾರ್ತೆ ಪ್ರಕಟಿಸ್ತಕ್ಕಂಥ ಬಹಳಷ್ಟು ಒಂದು ಅವಶ್ಯಕತೆ ಇತ್ತು. ಹೋಗುವಂತಾಗಿ ಸವಲತ್ತುಗಳಿದ್ದಿಲ್ಲ, ಅನೇಕ ಒಂದು ಅಡ್ಡಾಭ್ಯಂತರಗಳಿದ್ದು, ಮನೆಯಲ್ಲಿ ಆನ್ಲೈನ್ ನಲ್ಲಿ ಅನೇಕ ಒಂದು ಮೆಸೇಜ್ಗಳು ನಾವು ಕೊಟ್ಟಿದ್ದೇವೆ ಎಂದಿಲ್ಲ. ಆದ್ರೆ ಇವತ್ತು ಕೂಡ ನಮ್ಮ ಕುಟುಂಬಕ್ಕೆ ಏನ್ ಬೇಕಾಗಿತ್ತು? ಸಹಾಯ ಬೇಕಾಗಿತ್ತು. ಆ 3 ದಿನ ಪ್ರಯಾಸ ದೇವ್ರು ನೋಡಿನ ಮತ್ತು ತಿರುಗಿ ನಮ್ಮ ಪರಿಸ್ಥಿತಿ ಎಲ್ಲ ಖರಾಬ್ ಆಯ್ತಲ್ಲ ದೇವ್ರ ಅಂತ ಹೇಳಿದಾಗ ಸಾಯಂಕಾಲವರೆಗೆ ದೇವ್ರು ನಮ್ಗೆ ಏನ್ ಬೇಕಾಗಿತ್ತು ನಮ್ಗೆ ತಿರುಗಿ ಒಪ್ಪಿಸ್ಕೊಟ್ಟನು ಪ್ರಿಯರೇ. ಊಟಕ್ಕೆ ವ್ಯವಸ್ಥೆ ಏನ್ ಬೇಕಾಗಿತ್ತು ನಮ್ಗ ಒಬ್ಬ ಸೋದರು ಪ್ರೇರೇಪಣೆ ಮಾಡಿ ಅವ್ರ ಮನೆ ತನಕ ತಂದು ಕೊಟ್ಟು. ಯಾಕೆ ಮಾತಾಡಿದಂದ್ರೆ ದೇವರು ಭಯಭಕ್ತಿ ಉಳ್ಳವರ ಮರಣ ಒಂದು ಅಲ್ಪ ಒಂದು ಎಣಿಸಲ್ಲ, ಭಯಭಕ್ತಿ ಉಳ್ಳವರಿಗೆ ದೇವರು ಸುಮ್ಮನ ಬಿಡಲ್ಲ. ಹಕ್ಕಿ ಪಕ್ಷಿಗಳಿಗೆ ಆತನ ಆಹಾರ ಕೊಡ್ತಕ್ಕಂಥ ದೇವರನ್ನ. ಅದಕ್ಕಾಗಿ ಹೇಳ್ತಾ ಇಲ್ಲಿ ಯಾರೇ ಹೇಳಿ ಒಂದು ಅನೀತಿವಂತರಾಗಿದ್ದಾರೆ ಅಂದ್ರ, ಪಾಪ ದ್ರೋಹ ಅಪರಾಧಗಳು ಮಾಡ್ತಕ್ಕಂಥರಾಗಿದ್ದಾರೆ ಅಂದ್ರ ದೇವರ ಕಡೆ ತಿರುಗಿಕೊಂಡು ಮನಪೂರ್ವಕವಾಗಿ ಸಂಪೂರ್ಣವಾಗಿ ಕಷ್ಟಕರ ಸಮಯದಲ್ಲಿ, ಸಂಕಟ ಸಮಯದಲ್ಲಿ, ರೋದನೆ ವೇದನೆಗಳಲ್ಲಿ ನೀವು ದೇವರ ಕಡೆ ತಿರುಗಿಕೊಂಡು ಸ್ತುತಿ ಆರಾಧನೆ ಮಾಡಿ ಆತನ ಮಹಿಮೆ ಪಡಿಸತಕ್ಕಂಥದ್ದು ಉತ್ತಮ ಮತ್ತು ಅದ್ಭುತವಾಗಿದೆ ಪ್ರಿಯರೇ. ಇವತ್ತಿನ ಜನರ ನಂಬಿಕೆ ಎಲ್ಲರ ಗೊತ್ತದನ? ಹಲ್ಲೆಲೂಯಾ. ಏನ್ ನಂಬಿಕೆ ಅದ್ರಿಗೆ ಗೊತ್ತ ಜನದಾಗ? ಅಷ್ಟು ನಂಬಿಕೆ ಕಳಗೋದಿದೆ ಪ್ರಿಯರೇ. ಮೊದಲಿನವರು ಕಡೆಯರಾಗ್ಲತ್ತಿದೆವು, ಕಡೆಯರು ಮೊದಲಿನಾಗ್ಲತ್ತಾರ ಪ್ರಿಯರೇ. ನಾವಿಷ್ಟೇ ನಾನೇ ನಾನೇ ನಾನೆಂಬ ಶಬ್ದ ನಮ್ಮೊಳಗೆ ಗರ್ವ ಅಹಂಕಾರಗಳು ಕೊಟ್ಟವ. ಈ ಗರ್ವ ಅಹಂಕಾರ ನಮ್ಮನ್ನು ದೇವ್ರ ಸನ್ನಿಧಿ ನಮ್ಮನ್ನು ತಪ್ಪಿಸ್ತಕ್ಕಂತಾಗಿದೆ ಪ್ರಿಯರೇ. ಮತ್ತೆ ಇದು ಮೊದಲು ನೋಡಿದ ಏನು, ಭಯಭಕ್ತಿ ಉಳ್ಳವರು ಯಾರು ಇರ್ತಾರೋ ಅವ್ರ ಮರಣ ಅಲ್ಪ ಒಂದು ಎಣಿಸುವುದಿಲ್ಲ ಅಂತ ಪ್ರಿಯರೇ. ಅದಕ್ಕೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 50ನೇ ವಚನ ಹೋದ್ರಿ. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಎಷ್ಟು ವರ್ಷ?
ತಲಾಂತರಾಂತರದವರೆಗೆ ಒಂದಿನ ಹಿಡ್ದಿನಲ್ಲ. ಈ ಲೋಕದಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರಂದ್ರ ಈ ಲೋಕದಲ್ಲಿ ಕೂಡ ನೀವು ದೇವ್ರ ದಯ ನಿಮ್ಮ ಮೇಲೆ ಇರ್ತದ. ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದ ಕೂಡ ಪರಲೋಕದಲ್ಲಿ ಕೂಡ ಆತನ ದಯ ನಿಮ್ಮಲ್ಲಿ ಇರ್ತದೆ. ಲೋಕದ ಮನುಷ್ಯನ ದೃಷ್ಟಿ ನಿಮ್ಮಿಂದ ದೂರ ಹೋಗ್ತದ. ಇವತ್ತು ನಮ್ಮ ಅಜ್ಜಿ ಬಾಯಾವಿ ಲೋಕದ ಯಾತ್ರೆ ಮುಗಿಸ್ಕೊಂಡು ಹೋಗಲ್ಲ, ಆದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ ಅಂದ್ರ ದೇವರ ದಯ ಅಲ್ಲಿ ಕೂಡ ಕೆಮ್ಮೆ ಇರ್ತದೆ ಪ್ರಿಯರೇ. ಎರಡನೇ ಸತಿ ಸ್ವಾಮಿ ಈ ಲೋಕಕ್ಕೆ ಬಂದು ಆಕೆಗೆ ತೆಗೆದುಕೊಂಡು ಹೋದ ನಮ್ಮೆಲ್ಲರೂ ತೆಗೆದುಕೊಂಡು ಹೋದನಂದ್ರ ಅಲ್ಲಿ ಕೂಡ ಆಕೆ ದೇವ್ರ ದಯ ಬಹಳ ಸುಂದರವಾಗಿರ್ತದೆ ಪ್ರಿಯರೇ. ದೇವ್ರ ಅದಕ್ಕೆ ಹೇಳ್ತಾನ ಪ್ರೀತಿ ಸ್ವರೂಪನಾಗಿರ್ತಾನ ಪ್ರಿಯರೇ. ಈ ಪಾಪ ಮಾಡಿದ್ರು ನೀನು ಪ್ರೀತಿ ಮಾಡಿ ಮಗನೇ ಮಗಳೇ ಗೊತ್ತಾ ಬಾ ಮಗ ಬಾ ಮಗಳೇ ಎಂಬುದಾಗಿ ನಿನ್ನ ಕರಿತನ. ನೀ ಬಂದಾಗ ನಿನ್ನ ಮೈ ಹೆಂಗದ, ನೀ ಎಷ್ಟು ಘೋರ ಪಾಪ ಮಾಡಿದ್ದೆ ದೇವ್ರಿಗೆ ನೋಡಲ್ಲ, ಕರುಳಿಗೆ ಅಪ್ಪಿಕೊಳ್ತಾನೆ ಪ್ರಿಯರೇ. ಮಕ್ಕಳು ಕೂಡ ಕೆಲವೊಂದ್ಸರ್ತಿ ನೀವು ಅಪ್ಪಿ ಸಣ್ಣ ವಯಸ್ಸಿನಲ್ಲಿ ಏನೇನೋ ಕೆಲಸ ಮಾಡ್ತೀರಿ, ಕೆಳಗೆ ಬಿದ್ದಿರಂದ್ರೆ ನಿಮ್ಮ ಮೈಗೆ ಎಷ್ಟು ಧೂಳಿ ಎತ್ತದ, ನಿಮ್ ಶರೀರಕ್ಕೆ ಏನೇನಾಗಿದೆ ಎಂಬುದಾಗಿ ನಿಮ್ ತಂದೆ ನಿಮ್ ತಾಯಿ ನೋಡಲ್ಲ. ನೀವು ಕೆಳಗೆ ಬಿದ್ದ ತಕ್ಷಣ ಅದೇ ತಾಯಿ ತಂದೆ ಟಪ್ ಅಂತ ಎತ್తుಕೊಂಡು ಕೊರಡಿಗೆ ಅಪ್ಪಿಕೊಳ್ತಾಳ. ನಿಮ್ಮ ಮೈ ಮೇಲೆ ಎಷ್ಟು ಧೂಳಿದೆ, ಎಷ್ಟು ಹೊಲಸದೆ ಎಂಬುದಾಗಿ ನಿಮ್ ತಾಯಿ ತಂದೆ ನೋಡಲ್ಲ. ಹಾಗೆ ಅಯ್ಯ ದೇವಾ ನಾ ಪಾಪಿ ಇದ್ದ ನನ್ನ ಕ್ಷಮಿಸು ಅಂತೇಳಿ ನೀ ದೇವ್ರ ಸನ್ನಿಧಿಗೆ ಬಂದಾಗ ಆತನು ಕೊರಡಿಗೆ ಅಪ್ಪಿಕೊಂಡು ನಿನ್ನನ್ನು ರಕ್ಷಿಸತಕ್ಕಂತನಾಗಿರ್ತಾನೆ ಪ್ರಿಯರೇ. ನಿನಗೆ ಮಾತ್ರ ಆತನು ಸುಮ್ಮನೆ ಬಿಡ. ಅದಕ್ಕೆ ಹೇಳ್ತಾನ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ದೇವರ ದಯ ತಲಾಂತರಕ್ಕಿರ್ತದೆ ಪ್ರೇರೆ. ಒಂದು ದಿನ ಇಲ್ಲ, 2 ದಿನ ಇಲ್ಲ. ನೀನು ಉಸಿರು ಈ ಲೋಕದಲ್ಲಿ ಇರುವರೆಗಿರ್ತದ. ಈ ಲೋಕದ ಉಸಿರನ್ನು ಮುಗಿಸ್ಕೊಂಡು ನೀವು ಹೋದಾಗ ಆತನ ದಯ ಮೇಲೆ ಯಾಕಂದ್ರೆ ಆತನ ಕೃಪೆ ಬಹಳ ಸಫಲವಾಗಿದೆ ಪ್ರೇರೆ. ನೀವೇನ್ ಅಥವಾ ನೀವೆಷ್ಟು ಏನ್ ಕೆಲಸ ಮಾಡಿದ್ರೇನು, ಎಷ್ಟು ಹಣ ರೊಕ್ಕ ರೂಪಾಯಿ ಬೆಳಿ ಬಂಗಾರ ವಸ್ತ್ರ ವೈಡಲ್ಗಳಿದ್ರೇನು ಎಲ್ಲ ಒಂದಿನ ಲೋಕದಲ್ಲಿ ಬಿಟ್ಟು ಕೊಟ್ಟೆ ನಾವು ಹೋಗ್ಬೇಕು ಹೊರತು ಮತ್ತೆ ಇದ್ದವ್ರಿ ನಾವು ಜಗಳ ಚೋಯ್ತೇವ್ರಿ. ನಾವು ಸಂಪಾದನೆ ಮಾಡಿ ಕೂಡ್ಸಿಡ್ತೇವಲ್ಲ, ಇದ್ದಿಂದ 2 ಮಕ್ಕಳು 3 ಮಕ್ಕಳು 4-5 ಮಂದಿ ಮಕ್ಕಳು ಇರ್ತಾರೋ, ಇವರೆಲ್ಲರೂ ಜಗಳ. ಮನುಷ್ಯನಲ್ಲಿ ಎಷ್ಟು ಆಸ್ತಿ ಅಂತಸ್ತಾ ಇದ್ರೇನು ಆ ಮನುಷ್ಯನಿಗೆ ಸ್ಥಿರವೇ ಇಲ್ಲ, ಆ ಮನುಷ್ಯನಿಗೆ ಸಮಾಧಾನ ಇಲ್ಲ. ಆ ಮನುಷ್ಯ ದೇವರ ದೃಷ್ಟಿಯಲ್ಲಿ ದ್ರೋಹಿ ಆಗಿರ್ತಾನೆ. ಆ ಮನುಷ್ಯ ದೇವರ ದೃಷ್ಟಿಯಲ್ಲಿ ಒಂದು ಅವಮಾನಕರವಾಗಿ ಕಾರ್ಯಕ್ರಮಗಳು ಮಾಡ್ತಕ್ಕಂಥನಾಗಿರ್ತಾನ. ಇನ್ನೊಬ್ಬ ನೋಡಿ ಮತ್ತೆ ದೇವರಿಗೆ ಅವಮಾನ ಮಾಡ್ತಾನೆ ಪ್ರೇರೆ. ಆದ್ರೆ ನಿನ್ನಿಂದಾಗ್ಲಿ ನನ್ನಿಂದಾಗ್ಲಿ ದೇವರಿಗೆ ಯಾವ ವಿಷಯ ಕೂಡ ಅವಮಾನ ಆಗ್ಲಕ್ ಸಾಧ್ಯ ಇಲ್ಲ ಪ್ರೇರೆ. ಚಪ್ಪಡ್ತಾರೆ ದೇವ್ರ ಮೈ ಮೇಲೆ. ಯಾವ ವಿಷಯದಲ್ಲೂ ಕೂಡ ಅವಮಾನ ಆಗ್ಲಕ್ ಸಾಧ್ಯ ಇಲ್ಲ. ಕಷ್ಟ ಬಂದ್ರು ಕೂಡ ಪರವಾಗಿಲ್ಲ, ನಾವು ದೇವರು ಹಿಂಬಾಲಿಸ್ತಕ್ಕಂಥ ಬಿಡಬಾರ್ದು ಪ್ರೇರೆ. ಕಷ್ಟ ಬಂದ್ರು ಕೂಡ ಪರವಾಗಿಲ್ಲ, ಮರಣ ಅಪಾಯ ಸಂಕಟ ಬಂದ್ರು ಕೂಡ ಪರವಾಗಿಲ್ಲ, ನಾವು ದೇವರಿಗೆ ದ್ರೋಹಿಯಾಗಿ ವಿರುದ್ಧವಾಗಿ ಜೀವನ ಮಾಡಕ್ ಅವಕಾಶ ಚಾನ್ಸಸ್ ಇಲ್ಲ. ಒಂದು ಪ್ರಾರ್ಥನೆ ಮಾಡ್ಬೇಕು, ದೇವ್ರೆ ನನ್ನ ಕಷ್ಟ ಬಂದ್ರು ಕೂಡ ಪರವಾಗಿಲ್ಲ, ಆದ್ರೆ ಪಾಪ ಮಾತನೊಳಗ ಇರ್ಬಾರ್ದು ದೇವ್ರೆ. ನಿನಗಿಷ್ಟ ಇರ್ತಕ್ಕಂಥ ಜೀವಿತ ನನಗ ಬೇಕೆಂಬುದಾಗಿ ಒಂದು ವಿಜ್ಞಾಪನೆ ಇರ್ಬೇಕು. ಅವಾಗ ಹೇಳ್ತಾನ ಇಲ್ಲಿ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರವರೆಗ ಇರುವುದೆಂಬುದಾಗಿ. 2ನೇ ಮಾತು ನೋಡಿದೆ ನಾವು. ಮೊದಲನೇದನ್ನು ಕೇಳಿದೆವು, ಯಾರ ಮರಣ? ಪಾಪ ಮಾಡಿದವ್ರದ. ಭಯಭಕ್ತಿ ಉಳ್ಳ ಮರಣ ದೇವರು ಅಲ್ಪವೆಂದು ಎಣಿಸುವುದು ಎಲ್ಲೆಂಬುದು ಹೇಳ್ತಾನ. 2ನೇ ನೋಡ್ತೇವೆ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲಾಂತರಕ್ಕಿರ್ತದೆ ಪ್ರೇರೆ. 3ನೇದು ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ ಓದ್ರಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ, ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗದಂತೆ ಸೈತನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕಬೇಕೆಂದಿದ್ದಾನೆ ಮತ್ತು 10 ದಿವಸಗಳ ತನಕ ನಿನಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲ್ಯವನ್ನು ಕೊಡುವೆನು. ನೀನು ಒಂದು ವೇಳೆ ಸಾಯಬೇಕಾದರೂ ಕೂಡ ನಂಬಿಗಸ್ತನಾಗಿರು, ನಿನಗೆ ಜೀವವೆಂಬ ಜಯಮಾಲ್ಯವನ್ನು ದೇವರು ಕೊಡ್ತಕ್ಕಂತನಾಗಿರ್ತಾನೆ ಪ್ರೇರೆ. ಇಷ್ಟು ದೂರ ಹಿಡಿದು ಯಾಕೆ ಹೋದ್ರತೆ ಗೊತ್ತದನ? ಕಣ್ಣಿನ ದೃಷ್ಟಿ ಸ್ವಲ್ಪ ಈಗ ಸೈನ್ಸ್ ಹೇಳ್ತದ 40 ವರ್ಷ ಬಂದ್ರೆ ಕಂಪಲ್ಸರಿ ಮನುಷ್ಯ ಚಸ್ಮಾ ತಗೋಬೇಕಂತ, ಇಲ್ಲದ ಕಣ್ಗಳು ಕಳ್ಕೊತಾನಂತ. ನಾವು ಮೊದಲನೇದು ದೇವರಲ್ಲಿ ಭಯಭಕ್ತಿ ಉಳ್ಳಾಗಬೇಕು. ಜೀವೆಂಬ ಜಯಮಾಲೆ. ಈ ಅಮ್ಮಗ ನಾವ್ ಏನಾಕಿದೇವು? ಈಗ ಏನಾಕಿದೆವು? ಹೂವಿನ ಮಾಲೆ ಹಾಕಿದೆವು ಪ್ರೇರೆ. ಹೂವಿನ ಮಾಲೆ ಯಾರು ಹಾಕ್ತಾರ? ಒಂದು ಕ್ವಶನ್ ನಿಮಗೆ, ಹೂವಿನ ಮಾಲೆ ಯಾರು ಹಾಕ್ತಾರ? ಮತ್ತ ಈ ಸನ್ಮಾನ ಮಾಡೋರಿಗೆ ಕಂಪಲ್ಸರಿ ಹೂವಿನ ಹಾರ ಹಾಕ್ಬೇಕಾ? ಹಾಕ್ಬೇಕಂತಾರೆ. ಅಪೋಸ್ತಲದ ಪೌಲರು ಹೇಳ್ತಾನೆ ಗೊತ್ತದನ, ಬಲಿ ಕೂಡ ವಸ್ತುಗಳಿಗೆ ಹೂವಿನ ಹಾರ ಹಾಕ್ತಾರಂತ ಪ್ರೇರೆ. ಜಾಗ್ರತ. ಮತ್ ನೀವು ಭಯಭಕ್ತಿ ಇರ್ಬೇಕತ್ತವ ಇಲ್ಲ? ನಂಬಿಕಸ್ಥರಾಗಿ ಇರ್ಬೇಕತ್ತವ ಇಲ್ಲ? ಇರ್ಬೇಕಿಲ್ರಿ, ನಂಬಿಕಸ್ಥರಾಗಿರ್ಬೇಕು. ನೀ ಕೊನೆವರೆಗ ನೀ ಇವತ್ತು ಸತ್ರು ಕೂಡ ಪರವಾಗಿಲ್ಲ, ನೀ ಕೊನೆವರೆಗ ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿಳಿದೆ ಅಂದ್ರ ನಿನಗೆ ಯಾವ ಮಾಲೆ ಕೊಡ್ತಾನ ದೇವರು? ಯಾವ ಮಾಲೆ? ಜೀವವೆಂಬ ಜಯಮಾಲೆ. ಚರ್ಚಿನಲ್ಲಿ ಲೈನ್ಮನ್ ಡೆಲಿಗೇಟ್ಸ್ಗಳಿಗೆ ಬೇರೆ ಯಾರ ಬಂದು ಹೂವಿನ ಹಾಕಿಲ್ಲ ಅಂದ್ರ ನನಗೆ ಹೂವಿನ ಹಾಕಿಲ್ಲವ. ಎಲ್ಲತ್ತು ಬೆಂಕಿ ಸಾಯ್ತಾವ, ಇಲ್ಲಸ್ತು
ಎಲ್ಲ ಸ್ತ್ರೀ ಚರ್ಚಿನಾಗ ಮೊದಲನೇದು ಲೈನ್ಮೆನ್ ಡೆಲಿಗೇಟ್ಸ್ಗಳಿಗೆ ಬೆಂಕಿ ಹಚ್ಚಕ್ ಪ್ರಿಯರೇ. ಮಾಜಿಗಳಿಗೆ ಏನ್ ಮಾಡ್ಬೇಕು? ಸನ್ಮಾನ ಮಾಡ್ಬೇಕು. ಬಂದರಿಗೆ ಸನ್ಮಾನ ಮಾಡ್ಬೇಕು, ಸೇವಕರಿಗೆ ಸನ್ಮಾನ ಮಾಡ್ಬೇಕು. ಯಾರಾದ್ರೂ ಅತಿ ಹೆಚ್ಚಿಗೆ ವಿಶ್ವಾಸದಲ್ಲಿ ಬೆಳೆದ ಅಂದ್ರೆ ಅವನಿಗೆ ಸನ್ಮಾನ ಮಾಡ್ಬೇಕು. ಇವೆಲ್ಲ ಸಮಯ ಎಷ್ಟೋಯ್ತಾವ ಗೊತ್ತದನ? ಎಷ್ಟೋಯ್ತಾವ್ರಿ? ಅರ್ಧ ಗಂಟೆ ಒಂದ್ 10 ಮಂದಿ ಸನ್ಮಾನ ಮಾಡ್ಲಕ್ಕ ಅರ್ಧ ಗಂಟೆ. ಅದೇ ಅರ್ಧ ಗಂಟೆ ವಾಕ್ಯ ಹೇಳ್ತಾರೆ ಸೇವಕರು ಅಂದ್ರ ಹಕ್ಕೋ ತಕೋರಿ ಸವಲತ್ತುಂಡ್ರು ಹಗ್ಗ ಚರಟಿ ಸವಲತ್ತು ನೋಡ್ರಿ. ಮಕ್ಕಳೇ, ಪ್ರೇಮ ತಾಯಿ ತಂದೆ ಅಣ್ಣ ತಮ್ಮ ತಂಗಿ ಒಂದು ಜಾಗರ ಎತ್ಕೊಡ್ರಿ. ಸನ್ಮಾನಕ ನೀನು ದೇವರಿಂದ ಯೋಗ್ಯನಾಗ್ಬೇಕಷ್ಟೇ. ನೀನು ದೇವರಿ ಲೋಕದಲ್ಲಿ ಎಷ್ಟು ಯೋಗ್ಯನಾಗಿ ಬೆಳೆದಿದೆ, ಏನೇನು ಕಾರ್ಯಕ್ರಮ ಮಾಡಿದೆ, ಎಷ್ಟು ನಂಬಿಕೆ ವಿಶ್ವಾಸನಲ್ಲಿ ನೀ ಬೆಳೆದಿದ್ ನೋಡು. ಅಷ್ಟು ನಂಬಿಕೆ ವಿಶ್ವಾಸ ನೀನು ಒಳಗೆ ಇಟ್ಕೊಂಡಿರ್ತಕ್ಕಂಥದ್ದು ನೋಡಿ ದೇವರಿಗ ನೀ ಸತ್ತೋದಾಗ ಜೀವವೆಂಬ ಜಯಮಾಲೆಯನ್ನು ದೇವರು ನಿನ್ನ ಸ್ಪಷ್ಟವಾಗಿ ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇಯರೇ. ಕೆಲವರು ದೇವರ ವಾಕ್ಯ ಸಮಯದಲ್ಲಿ ಫೋನಿನಾಗ ಪತ್ತ ಆಡ್ತಕ್ಕಂಥವ್ರಾಗಿರ್ತಾರೆ ಪ್ರೇಯರೇ. ಇಸ್ಪಟ್ ಇವ್ರು ಯಾರು ಗೊತ್ತದನ? ಸೀದಾ ಹೇಳ್ತಾರೆ, ಲುಚ್ಚೇರ್ರಿ, ದ್ರೋಹಿಗಳು, ಅಪರಾಧಿಗಳು, ದೇವರಿಗೆ ಅವಮಾನ ಮಾಡ್ತಕ್ಕಂಥವ್ರು, ದೇವರ ದೃಷ್ಟಿಯಲ್ಲಿ ದುರಂಕಾರ ಉಳ್ಳವರು. ನೆಬ್ಕದ್ನೆಜರಿಗೆ ಏನು ವರ್ಷ ದೇವರು ರಾಜ ಇದ್ದನು ಹುಲ್ ತಿಂದ ನಾವ ಯಾಕೋ ಫೋನ್ ಇಲ್ಲ ವಾಕ್ಯ ಓದ್ಲಕ್ಕ ಯಾರು ನೋಡಿದ್ರು ಈ ಎಲ್ಲ ಸಣ್ಣನಾಗ ವಾಪಸ್ ಬರ್ತಾರೆ ಗೊತ್ತಿದ್ದೀನ. ಆದ್ರೆ ಪ್ರಿಯ ಸುಮ್ಮ ಜಾಗ್ರತ ಒಂದು ನಿಮ್ಮನ್ನ ಆಚರಿಸ್ತೆ. ಈ ಸಾಯ್ಬೇಕಾದ್ರೂ ಕೂಡ ನಂಬಿಗಸ್ತನಾಗಿರು. ನಿನಗೆ ಜೀವ ಎಂಬ ಜಯಮಾಲೆ ದೇವ್ರು ಕೊಡ್ತಾನೆ ಪ್ರೇರೆ. ಮಾನವನ ಜೀವ ಎಂಬ ಜಯಮಾಲೆ ಕೊಟ್ಟನಂದ್ರ ನಿನಗೆ ಬಲಿ ಹಾಕ್ತಾನೆ ಪ್ರೇರೆ. ಆತನು ಒಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ ತಕ್ಷಣ ನೀವು ಉಪ್ಪು ಹಾಕಿ ಅದು ನಿನಗ ದೇವರ ದೃಷ್ಟಿಯಲ್ಲಿ ಬಲಿ ಕೊಟ್ಟ ನನಗೆ ಸ್ಪಷ್ಟವಾಗಿ. ಅವನಿಗೆ ಹತ್ತುಕೊಂಡು ಅವನಿಗೆ ಪ್ರೀತಿ, ಅಯ್ಯೋ ಲೋಕದ ಪ್ರೀತಿ ಸುಳ್ಳದರಿ, ದೇವ್ರ ಪ್ರೀತಿ ಸತ್ಯದ ಶಾಶ್ವತವಾಗಿರ್ತಕ್ಕಂಥ ಪ್ರೀತಿ ದೇವರದ ಪ್ರೇರೆ. ಅದಕ್ಕ ಮೊದಲನೇದೇನು ಕೇಳಿದೆ ನಾವು? ದೇವರಲ್ಲಿ ಭಯಭಕ್ತಿ ಉಳ್ಳವರ ಮರಣ ಬಂದು ಅಲ್ಪವೆನಿಸುವಲ್ಲ, ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಯುಗಾಂತರಗಳಾಗಿರ್ತದ. ಮತ್ತು ನೀನು ಸಾಯಬೇಕಾದ್ರೂ ಕೂಡ ನಂಬಿಕಸ್ಥನಾಗಿದ್ದಾಗ ನಿನಗ ಜೀವ ಎಂಬ ಜಯಮಾಲೆ ದೇವ್ರು ಕೊಡ್ತಕ್ಕಂಥನಾಗಿದ್ದಾನೆ ಪ್ರೇರೆ. ಅದಕ್ಕ ಈ ಸ್ವಲ್ಪ ಹೊಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿರಲಿ. ಕಣ್ಮುಚ್ಚಿನ ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನಾ ಸೇವಕರಿಗೆ ಮೈಕ್ ಒಪ್ಪಿಸ್ಕೊಡ್ತಾ ಪ್ರೇರೆ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ, ಕರ್ತನೆ ನಿನ್ನ ಘನತೆ ಆಗಲಿ. ನನ್ನ ಸೋದರಿ ಸೋದರ, ಈ ಮೂರರಲ್ಲಿ ನೀನು ಇದ್ದೀವಿ ಅಥವಾ ಇಲ್ಲ ನೋಡು. ಈ ಮೂರರಲ್ಲಿ ಕೂಡ ನೀನು ಇಲ್ಲ ಅಂದ್ರ ನೀ ದೇವರ ಸನ್ನಿಧಿಯಲ್ಲಿ ಜೀವ ಎಂಬ ಜಯಮಾಲ್ಯವನ್ನು ನಿನಗ ಸಿಗಲ್ಲ. ಇವತ್ತು ನಮ್ಮ ಅಜ್ಜಿ ಬಾಯ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಪ್ರೇರಿ. 3 ದಿವಸ ಆಯ್ತು. ಇವತ್ತು ನಾವು ನಾಳೆಗೆ ನಾಡ್ದೆ ತಿಂಗಳ ಒಳಗವರ್ಗ ನಾವು ಒಂದಿನ ಈ ದೇವರ ಕರಿವಿಕೆ ಬಂದಾಗ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ನಾವು ಹೋಗ್ಲೇಬೇಕಾದ ಪ್ರೇರಿ. ಒಂದ್ ವೇಳೆ ನಂಬಿಗಸ್ತನಾಗ್ನಿ ಇಲ್ಲಂದ್ರ ಜೀವ ಎಂಬ ಜಯಮಾಲೆ ಪರಲೋಕ ರಾಜ್ಯದಲ್ಲಿ ನಿನಗ ಇಲ್ಲ. ಪರಲೋಕ ರಾಜ್ಯದಲ್ಲಿ ನಿನಗ ಇಷ್ಟವಿಲ್ಲ. ಯಾಕಿಲ್ಲ ಅಂದ್ರೆ ನಂಬಿಕೆ ನಿಮ್ಮಲ್ಲ, ವಿಶ್ವಾಸ ನಿಮ್ಮಲ್ಲ, ಭಯಭಕ್ತಿ ನಿಮ್ಮಲ್ಲ. ಬರೀ ದ್ರೋಹ, ಅಪರಾಧ, ಚಾಡಿ ಹೇಳ್ತಕ್ಕಂಥದ್ದು, ಇನ್ನೊಬ್ಬರಿಗೆ ದುಷ್ಪ್ರಯೋಜನಗಳಾಗ್ತಕ್ಕಂಥದ್ದು, ಬೇರೆ ಬೇರೆ ಸಮಸ್ಯೆಗಳು ಮಾಡ್ತಕ್ಕಂಥದ್ದು, ಇದೇ ನಿನ್ ಜೀವಿತ ಅಂದ್ರ ಪರಲೋಕ ರಾಜ್ಯ ನಿನಗಾಗಿ ಇಲ್ಲ. ನಾನು ಯೇಸು ನಿನಗಾಗಿ ಬಂದಾನೆ. ಯಾಕೆ ಗೊತ್ತನ? ರಕ್ಷಿಸುವುದಕ್ಕಾಗಿ. ಇನ್ನೂ ಇಷ್ಟು ಜನರಿದ್ರು ಪ್ರೇರೆ. ನಿಮ್ಮೆಲ್ಲರೂ ಹುಡುಕ್ಲತ್ತಾನೆ ಸ್ವಾಮಿ, ಮಗನೇ ಬಾಲತ್ತಾನೆ ನಿನ್ ಸ್ಪಷ್ಟವಾಗಿ. ಮಗಳೇ ಈಗ ಬಾ, ಎಷ್ಟು ವರ್ಷ ನೀ ಪಾಪ ಮಾಡ್ತಿ, ಎಷ್ಟು ವರ್ಷ ನೀ ದ್ರೋಹ ಮಾಡ್ತಿ, ಎಷ್ಟು ವರ್ಷ ನನಗೆ ಮೋಸ ಮಾಡ್ತಿ, ಎಷ್ಟು ವರ್ಷ ನನಗೆ ಮುಸುಕು ಹಾಕಿ ನೀ ತಿರುಗ್ತಿ, ಎಷ್ಟು ವರ್ಷ ನಿನ್ ಜೀವಿತ ಇಷ್ಟೇನಾ? ನನ್ನ ದೇವ್ರು ನಿನ್ ಕೋಶನ್ ಆಗ್ಲತ್ತಾನ ಬೇರೆ. ಒಂದ್ ವೇಳೆ ಈ ದಿನ ನೀ ಮಾರ್ಪಡುವುದಾದರೆ ದೇವರ ದೃಷ್ಟಿಯಲ್ಲಿ ನೀನು ಶ್ರೇಷ್ಠನು ಮತ್ತು ಶ್ರೇಷ್ಠಳು ಪ್ರಿಯರೇ. ದೇವ ನಿನ್ನ ಮಹಿಮೆ ಆಗಲಿ ಕರ್ತನೆ. ಈ ದುಃಖದ ಕುಟುಂಬಕ್ಕೆ ನಾ ಪ್ರಾರ್ಥಿಸ್ತಾ ಕರ್ತನೆ, ಆಶೀರ್ವಾದ ಮಾಡು ದೇವರೇ. ಈ ಲೋಕದಲ್ಲಿ ದೇವರೇ ಬಿಟ್ಟು ಹೋಗಿರ್ತಕ್ಕಂಥ ಅವ್ರ ಕುಟುಂಬ ಕರ್ತನೆ, ಮಕ್ಕಳಿದಿರ್ಬೋದು, ಮೊಮ್ಮಕ್ಕಳಿದಿರ್ಬೋದು, ಸೊಸೆ ಎಳೆಂದರಿದಿರ್ಬೋದು, ಅಥವಾ ಕಿರಿಮೊಮ್ಮಕ್ಕಳಿದಿರ್ಬೋದು ದೇವರೇ, ಅವ್ರ ರಕ್ತ ಸಂಬಂಧಿಕರೆಲ್ಲ ದೇವರೇ ಆಶೀರ್ವಾದ ಮಾರ್ಪಡಿಸು. ಯಾರಾದರೂ ಕರ್ತನೆ ಪಾಪದಲ್ಲಿ, ದ್ರೋಹದಲ್ಲಿ, ಅಪರದಲ್ಲಿ, ಕುಡುಕತನದಲ್ಲಿ, ವ್ಯಭಿಚಾರದಲ್ಲಿ, ಕಳ್ಳತನ, ಹಾಕರ್ತನದಲ್ಲಿ, ಲೋಕದ ಕಾರ್ಯಕ್ರಮ ಬಿದ್ದೋಗಿದ್ರೆ ದೇವಾ ಅವ್ರಿಗೆ ಮಾರ್ಪಡಿಸು ಕರ್ತನೆ. ನೀ ನಿರ್ವಹಿಸ್ತದಲ್ಲಿ ಅವ್ರು ಕೂಡ ಇರ್ಬೇಕಪ್ಪ ಕರ್ತನೆ. ಮತ್ತೆ ಇದನ್ನ ಯಾರ್ಯಾರು ದೇವರೇ ನನಗೆ ಮಾರ್ಪಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದರು ಅವರೆಲ್ಲರೂ ನೀ ಮಾರ್ಪಡಿಸಕ್ಕಾಗಿ ಸ್ತೋತ್ರ. ಮತ್ತೆ ಬಿಟ್ಟು ಹೋಗಿರ್ತಕ್ಕಂಥ ಅವ್ರ ಕುಟುಂಬನೂ ಕೂಡ ದೇವರೇ ನೀನು ಹತ್ತೊಟ್ಟು ಹಿಡ್ಕೊಂಡು ನೀನು ರಕ್ಷಿಸಕ್ಕಾಗಿ ಸ್ತೋತ್ರ. ಮತ್ತೆ ಗಾದಿಗೆ ಒಂದು ಸಭೆ ಕಿರೆ ಹಿರಿಯರೇನು, ಸಭೆಯಲ್ಲಿ ದುಡಿತಕ್ಕಂಥ ಮಕ್ಕಳನ್ನು, ಆರಾಧನೆ ಮಾಡ್ತಕ್ಕಂಥ ಮಕ್ಕಳನ್ನು, ಕುಟುಂಬಗಳನ್ನು ದೇವರೇ, ಸಭಾಪಾಲಕರನ್ನು ದೇವರೇ, ಸಭಾಪಾಲಕರ ಕುಟುಂಬನ ದೇವರೇ ನಿನ್ನ ಹೆಸರು ನಾವು ಒಪ್ಪಿಸ್ಕೊಡ್ತಾ ದೇವ, ನೀನ್ ತಾನೇ ಆಶೀರ್ವಾದ ಮಾಡ್ತೀವಿ ಅಂತ ನಾನು ಕೇಳ್ತಕ್ಕಂತಾನೆ. ಈ ಅದ್ಭುತ ನೀ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸು ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.